ರಾಯಚೂರಿನ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಕಾಮಗಾರಿ ಮಾಡದೇನೆ ಬಿಲ್ಲನ್ನ ತೋರಿಸಿ ಹಣವನ್ನ ಲೂಟಿ ಮಾಡಿದ್ದಾರೆ. ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ. ಗ್ರಾಮಗಳ ಅಭಿವೃದ್ಧಿಗೆ ಬಂದಿದ್ದಂತಹ ಹಣವನ್ನ ಪಿಡಿಒನಿಂದ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಕಲಿ ಬಿಲ್ಲನ್ನ ಸೃಷ್ಟಿ ಮಾಡಿಕೊಂಡು ಏಜೆನ್ಸಿಗೆ 30 ಲಕ್ಷಕ್ಕೂ ಹೆಚ್ಚು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಅಮಾನತಾದ್ರೂ ಕೂಡ ಭ್ರಷ್ಟಾಚಾರ ನಿಲ್ತಾ ಇಲ್ಲ. ಪಿಡಿಒ ರಾಜಾರೋಷವಾಗಿ ಲೂಟಿ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಲೂಟಿ ಮಾಡಿದ್ರು ಅಧಿಕಾರಿಗಳು ಯಾಕೆ ಗಪ್ಚುಪ್ಪಾಗಿದ್ದಾರೆ? ಅವರು ಕೂಡ ಕೈ ಜೋಡಿಸಿರ್ತಾರಲ್ಲ, ಅದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಸಿಗ್ತಾ ಇರುತ್ತಲ್ಲ ಹಣ. ತನಿಖೆಗೆ ಆಗ್ರಹಿಸಿ ದೇವದುರ್ಗ ಇಒಗೆ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ದೂರು ನೀಡಿ 3 ತಿಂಗಳಾಗಿದೆ. ಯಾವುದೇ ಅಧಿಕಾರಿಗಳು ಕೂಡ ಕೇರ್ ಮಾಡ್ತಾ ಇಲ್ಲ. ಮಲದಕಲ್ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಗ್ರಾಮಗಳ ಅಭಿವೃದ್ಧಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಕಾಮಗಾರಿ ಮಾಡೇ ಇಲ್ಲ, ಕಾಮಗಾರಿ ಆಗೋಗಿದೆ, ಕಾಮಗಾರಿ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಬಿಲ್ಲನ್ನ ತೋರಿಸಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ವಿವಿಧ ಏಜೆನ್ಸಿಗಳಿಂದ ನಕಲಿ ಬಿಲ್ಲನ್ನ ಪಡೆದುಕೊಂಡು ಹಣ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಹಣ ವರ್ಗಾವಣೆ ಆಗಿದೆ. ಪಡೆದುಕೊಂಡಿದ್ದಾರೆ ನಕಲಿ ಬಿಲ್ಲನ್ನ ಕೊಟ್ಟು. ನಕಲಿ ಬಿಲ್ ನೀಡಿದ ಏಜೆನ್ಸಿಗೆ ಲಕ್ಷ ಹಣ ವರ್ಗಾವಣೆ ಆಗಿದೆ. ಅವ್ರು ಬಿಲ್ ಕೊಡ್ತಾರೆ ಅಂತಂದ್ರೆ ಅವರು ಕೂಡ ಹಣ ಪೀಕ್ತಾರಲ್ವಾ. ಮೊದಲು 21 ಲಕ್ಷ, ಆಮೇಲೆ 13 ಲಕ್ಷ, ಮತ್ತೆ 50,000 ಹಂತವಾಗಿ ಹಣವನ್ನ ಗುಳುಂ ಮಾಡ್ತಾ ಇದ್ದಾರೆ. ಸರಿಯಾದ ಕಾಮಗಾರಿ ಆಗೋದಿರ್ಲಿ. ನೋಡಿ, ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ, ಯಾವ ರೀತಿಯಾಗಿ ರಸ್ತೆಗಳೆಲ್ಲವೂ ಕೂಡ ಗಬ್ಬೆದ್ದು ನಾರ್ತಾ ಇದೆ. ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಇವರು ಸರಿಯಾಗಿ ಮಾಡಿಲ್ಲ. ಆದ್ರೆ ನಾವು ಕರ್ತವ್ಯವನ್ನ ನಿರ್ವಹಿಸಿದ್ದೀವಿ, ನಾವೆಲ್ಲ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿ ಹಣವನ್ನ ಲೂಟಿ ಮಾಡಿದ್ದಾರೆ. ಕಾಮಗಾರಿನೇ ನಡೆಯದೆ ಏಜೆನ್ಸಿಗಳಿಗೆ ಪಿಡಿಒ ಇಂದ ಹಣ ಟ್ರಾನ್ಸ್ಫರ್ ಆಗಿದೆ. ಪಿಡಿಒ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರು. ಒಬ್ಬ ಪಿಡಿಒ ಆದವರು ಕೆಲಸ ಆಗಿದ್ಯಾ ಆಗಿಲ್ವಾ ಅಂತ ಹೇಳಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಆಯ್ತು, ಈ ಕಾಮಗಾರಿ ಆಗಿದೆ ಅಂತ ಹೇಳಿ ಹಣವನ್ನ ಪಡೆದುಕೊಳ್ಳೋದನ್ನ ನಾವು ನೋಡಿದ್ದೀವಿ. ಬಟ್ ಆದ್ರೆ ಕಾಮಗಾರಿನೇ ಆಗಿಲ್ಲ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಗಾಲ ಬೇರೆ. ಮಳೆಯಾದಂತಹ ಸಂದರ್ಭದಲ್ಲಿ ರಸ್ತೆಗಳೆಲ್ಲವೂ ಕೂಡ ಈ ಬದಿಯಿಂದ ಕೂಡಿರುತ್ತೆ. ಎಲ್ಲಿ ಹೋಗ್ತಾರೆ ಜನ? ಅದೇ ರೀತಿಯಾಗಿ ಕಾಯಿಲೆ ಕಸಾಯಿಲೆಗಳು ಕೂಡ ಬರುತ್ತೆ. ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದರೂ ಕೂಡ ಯಾವುದೇ ಪ್ರಯೋಜನಗಳು ಕಾಣಿಸ್ತಾ ಇಲ್ಲ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ಕೂಡ ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. ಗ್ರಾಮಗಳು ಅಭಿವೃದ್ಧಿ ಆಗಬೇಕಂತೇಳಿ ಸರ್ಕಾರದಿಂದ ಲಕ್ಷ ಹಣವನ್ನು ಗ್ರಾಮಗಳಿಗೆ, ಒಂದು ಗ್ರಾಮ ಪಂಚಾಯತ್ಗೆ ನೀಡ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಅಂತ, ಮೂಲಭೂತ ಸೌಕರ್ಯಗಳಿಗಾಗಿ. ಆದರೆ ಯಾವುದೇ ರೀತಿಯಾದಂಥ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಇವತ್ತು ಹಾಳು ಬಿದ್ದ ಕೊಂಪೆಗಳಂತಾಗಿರುವಂಥ ಗ್ರಾಮಗಳಾಗಿರುವಂಥದ್ದು. ಇದು ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥದ್ದು. ನಾನು ಈ ಪಂಚಾಯಿತಿಯಲ್ಲಿ ಸರಿಸುಮಾರು 47 ಲಕ್ಷಕ್ಕೂ ಅಧಿಕ ಹಣವನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನಕಲಿ ಬಿಲ್ಗಳನ್ನು ಮಾಡಿಕೊಂಡು ಇವತ್ತು ಹಣವನ್ನು ಎತ್ತುವಳಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಇಲ್ಲಿರುವಂಥ ಸ್ವತಃ ಗ್ರಾಮ ಪಂಚಾಯಿತಿ ಮೆಂಬರ್ಗಳೇ ರಾಯಚೂರಿನ ಜಿಲ್ಲಾ ಪಂಚಾಯಿತಿ ಸಿಒಗೂ ಕೂಡ ಒಂದು ದೂರು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾವೆಲ್ಲ ಕಾಮಗಾರಿಗಳಿಗೆ ಎತ್ತುವಳಿ ಮಾಡ್ಕೊಂಡಿದ್ದಾರೆ, ಯಾವೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆ ಹಣವನ್ನು ಎತ್ತುವಳಿ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಿಂದನೇ ತಿಳ್ಕೊಳ್ತೀನಿ. ಸರಿ, ಏನೆಲ್ಲ ಎಷ್ಟು ಹಣ ಬಂದಿತ್ತು ನಿಮ್ಮ ಪಂಚಾಯಿತಿಗೆ, ಎಷ್ಟು ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಎತ್ತುವಳಿ ಮಾಡಿದ್ದಾರೆ ಸರ್? ಈ ಸಾಲಿನಲ್ಲಿ 47 ಲಕ್ಷ ಬಂದಿದೆ ಸರ್. ಬಂದರೆ ನಮಗೆ ಕೆಲಸ ಓಣಿಯಲ್ಲಿ ಅಭಿವೃದ್ಧಿ ಒಂದ್ಸಲ ವಾರ್ಡ್ ಸಭೆ ಕರೆದಿಲ್ಲ, ಒಂದ್ಸಲ ಗ್ರಾಮ ಸಭೆ ಕರೆದಿಲ್ಲ ಸರ್. ಕರೆದ್ರೆ ಇಲ್ಲಿ ನಾ ಕೇಳಿದ್ರೆ ನೀವು ಬಂದಿಲ್ಲ ಅಂತ ಹೇಳ್ತಾರೆ. ನಕಲಿ ನಿಮ್ಗೆ ಮೆಸೇಜ್ ಕಳಿಸಿವಿ, ನೀವು ಯಾಕೆ ಬಂದಿಲ್ಲ, ನಾವು ಮಾಡಿ ಮೀಟಿಂಗ್ ಅಂತ ಇವ್ರು ಅಂತಾರೆ ಸರ್. ನಾವು ನೋಡಿದ್ರೆ ಊರುಗಳಿಗೆ ಕೆಲಸ ಪೈಪ್ಲೈನು ಮತ್ತು ಜನಗಳು ಬೈತಾರೆ ರೀ. ಅಕ್ಕ ನಮಗೆ ಬೈತಾರೆ, ಓಟ್ ಹಾಕಿವಿ ಮಾಡಲಿ ಬೋಳಿ ಮಗ ಅಂತಾರೆ ಸರ್. ಇಲ್ಲಿ ಕೇಳಿದ್ರೆ ಮಾಡಿ ಊರವ್ರು ಕೇಳಿ ಸರ್, ಒಂದು ಪೈಪ್ಲೈನು 3 ತಿಂಗಳ ತಾವು ಮೇಲೆ ಮಾಡಿ ಕೇಸಿ ಪಿಡಿಒ ಅಧಿಕಾರಿಗಳು ನೀರು ಹೊಡೆದೊಡ್ದು ಹೋಗ್ತಿದ್ದು. ನಾನು ಸ್ವಂತ ಕೈಲಿಂದ ದುಡ್ಡು ಹಾಕಿಸಿ ಮಾಡಿದ್ದೀನಿ ಸರ್. ಈಗ ದುಡ್ಡು ಕೊಡೋಕೆ ಇಲ್ಲಂತ ಫೋನ್ ಕೆಲಸನೇ ಮಾಡಿಲ್ಲ ಅಂತಾರೆ ಸರ್. ನೀವು ಬಂದು ನೀವು ನೋಡ್ಕೊಂಬಂದ್ರಿ ಸರ್ ಊರಾಗ.
ಊರಾಗ ಒಂದು ತಿಂಗಳಾಯ್ತು ಕಂಟಿನ್ಯೂ ನೀರು ಬರಕತ್ತೆ ಸರ್. ಇವಾಗ ಏನು ದೇವದುರ್ಗ ತಾಲೂಕು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅನ್ನುವಂಥದ್ದು ಒಂದು 10-20 ವರ್ಷಗಳಿಂದ ಕೂಡ ಅದೇ ಮಾತು ಕೇಳಿ ಬರ್ತಿತ್ತು. ಆದರೆ ಇಲ್ಲಿರುವಂತಹ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅಂತ? ಅಧಿಕಾರಿಗಳು ಫುಲ್ಲು ನಿರ್ಲಕ್ಷ್ಯ ಮಾಡ್ತಾರೆ ಸರ್. ಇನ್ನೊಬ್ರು ಒಬ್ಬೊಬ್ರು ದಬ್ಬಾಳಿಕೆಯಿಂದ ಅವ್ರ ಮಾತು ಕೇಳ್ತಾರೆ ಸರ್. ನಾವು ಸಾಮಾನ್ಯ ಗೆದ್ದಿರ್ತೀವಿ, ನಾವು ಅಮಾಯಕರು. ನಮ್ಮ ಹತ್ರ ದುಡ್ಡು ಕೆಲಸ ಇವತ್ತಿಗಾದ್ರೂ 1 ರೂಪಾಯಿ ಕೆಲಸ ಮಾಡಿಲ್ಲ ಸರ್. ನಾವೇನು ಮಾಡ್ಬೇಕ್ರಿ? ನಾವೇನು ಅಲ್ಲಿ ಹೊಲ ಮನೆ ಮಾರ್ಕೋಬೇಕಂದ್ರೆ ಊರು ಜನ ದುಡ್ಡು ಏಜೆನ್ಸಿಗೆ ಹಾಕಿದ್ದಾರೆ ಸರ್. ಅಂಬರೀಷ್ ಅಂಗಡಿಗೆ ಅಂತೇಳಿ ಅಲ್ಲಿಗೆ ಹಾಕಿಸ್ತಾರೆ ಸರ್. ಎಲೆಕ್ಟ್ರಿಕಲ್ 21 ಲಕ್ಷ ಹಾಕಿದ್ದಾರೆ ಸರ್. ಮತ್ತು ಈ ಕಡೆ ಇದು ರಾಯಚೂರಲ್ಲಿ ಅದು ಯಾವ್ದು ಅಂಗಡಿಗೆ, ಅದೊಂದು ಅಂಗಡಿಗೆ ಹಾಕಿದ್ದಾರೆ ಸರ್. ಇಲ್ಲಿ ನೋಡಿದ್ರೆ ನಕಲಿ ಬಿಲ್ ಹಚ್ಚಿ ತೋರಿಸ್ತಾರೆ ಸರ್. ನಾವೇನು ಮಾಡ್ಬೇಕು ಕೇಳ್ರಿ? ನಾವು ಸಾರ್ವಜನಿಕ ನಾವೇನು ಕೊಡ್ಬೇಕು ಕೇಳ್ರಿ ಊರಾಗ? ಅಲ್ಲ, ಇವಾಗ ನಿಮ್ಮನ್ನ ಸಾರ್ವಜನಿಕರು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಇವತ್ತು ಯೋಜನೆಗಳನ್ನ ಮತ್ತೆ ಸರಿಯಾದ ಮೂಲಭೂತ ಸೌಕರ್ಯ ಕೊಡ್ರಿ ಅಂತ ಹೇಳಿ ಕಳಿಸಿರ್ತಾರೆ. ಇವತ್ತು ಪಂಚಾಯತಿಯವರೇ ನಿಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ ನೀವು ಯಾಕೆ ಮೆಂಬರ್ ಆಗಿರ್ಬೇಕನ್ನ? ಮನೆ ದುಡ್ಡು ಹಾಕಿ ಮಾಡಿದ್ವಿ ಸರ್. ನಾವು ಕೇಳಿದ್ರೆ ಅಧಿಕಾರಿಗಳು ಇಲ್ಲಿ ಬರಲ್ಲ ಸರ್. ದೇವರಲ್ಲಿ ರಾಯಚೂರಲ್ಲಿ ಮನೇಲಿ ಇರ್ತಾರೆ ಅಧ್ಯಕ್ಷರು. ಇವತ್ತಿಗಾದ್ರು ಬರೋದಲ್ಲ. ಹೋಗಿ ಇಲ್ಲಿ ಬರ್ಸ್ಕೊಂಡು ಹೋಗ್ಬೇಕಂದ್ರೆ 1 ತಿಂಗಳು ಅಲ್ದಿನಿ ಸರ್. ಒಂದು 5,000 ರೂಪಾಯಿ ಸರ್. ನಾವು ಒಂದೇ ಸಲ ತಗೊಂಡಿನಿ 5,000 ರೂಪಾಯಿ ಇದು. ನೀವು ಇನ್ನಾದ್ರೂ ಈಗಾದ್ರೂ ನೋಡ್ಬೋದು ಸರ್. ನಾವು ಕೈಲಿಂದ ಹಾಕಿ ಎಷ್ಟು ದಿನ ಮಾಡ್ಕೊಂಡ್ರಿ ದುಡ್ಡು ಹಾಕಿ? ಇನ್ನೊಬ್ರು ಗ್ರಾಮಸ್ಥರು ಕೂಡ ಇದ್ದಾರೆ. ಯಾವೆಲ್ಲ ಯೋಜನೆಗೆ 47 ಲಕ್ಷ ರೂಪಾಯಿ ಹಣ ಬಂದಿತ್ತು, ಏನೆಲ್ಲ ಕಳಪೆ ಮಾಡಿದ್ದಾರೆ ಇವರು? ಇಲ್ಲಿ ನೋಡ್ರಿ, ಶೌಚಾಲಯಗಳಂತೇಳಿ ಕೇಸಿ ಚರಂಡಿ ಉಳಿತು ಅಂತಂತೇಳಿ, ಮತ್ತು ಮರ ಹಾಕೋದಂತೇಳಿ ಕೇಸಿ, ಸಿ ರೋಡ್ಗಳು ಮಾಡ್ತು ಅಂತೇಳಿ ಕೇಸಿ 40 ಮಾರ್ಚ್ 1 ತಿಂಗಳಲ್ಲಿ 22 ಲಕ್ಷ ಎತ್ತುವಳಿ ಮಾಡ್ಯಾರ್ರಿ. ಅಂದರೆ ನೀವು ಪ್ರತಿಯೊಂದು ಗಮನಿಸೋರು, ಪ್ರತಿಯೊಂದು ಊರೊಳಗೆ ಚರಂಡಿನ ಉಳೆತ್ತಿಲ್ಲ. ಮತ್ತು ಇನ್ನೊಂದು ಸಿ ರೋಡ್ ಹಾಕಿವಿ ಅಂತೇಳಿ ಕೇಸಿ ಅದೊಂದು 4-5 ಲಕ್ಷ ಎತ್ಕೊಂಡು ತಿಂದಾರೆ. ಅದು ಸ್ವಂತ ಕೆಲಸಗಳಾಗಿಲ್ಲ. ಮತ್ತು ಇನ್ನೊಂದು ಮರ ಹಾಕಿವಿ ಅಂತೇಳಿ ಕೇಸಿ ಅದೊಂದು ಎತ್ತುವಳಿ ಮಾಡ್ಕೊಂಡ್ರೆ ಅವೆಲ್ಲ ಬರೀ ಬೋಕಸ್ ಮಾಡ್ಕೊಂಡು ತಿಂದ್ರೆ ಜನಸಾಮಾನ್ಯರು ಇಲ್ಲಿ ಯಾರು ಪ್ರಶ್ನೆ ಮಾಡೋಕೆ ಧೈರ್ಯ ಇಲ್ಲ ರೀ. ಯಾಕಂದ್ರೆ ಅಲ್ಲಿ ಪಂಚಾಯತ್ ಒಳಗೆ ದೊಡ್ಡವ್ರು ಇರ್ತಾರೆ. ಅವ್ರಿಗೆ ಯಾಕೆ ಹೋಗಿ ನಾವು ಪ್ರಶ್ನೆ ಮಾಡ್ಬೇಕು ಅಂತೇಳಿ ಕೇಸಿ ಭಾಳ ಹಿಂಜರಿತಾರೆ ಇಲ್ಲಿ. ಹಾಗಾಗಿ ಇವ್ರು ಯಾರು ಹೇಳಲ್ಲ ಕೇಳಲ್ಲ ಅಂತೇಳಿ ಕೇಸಿ ಮನಸ್ಸು ಹೆಚ್ಚು ಅವ್ರು ಎಷ್ಟು ಬೇಕಂತೇಳಿ ಕೇಸಿ ಕೆಲವೊಂದು ಎಲೆಕ್ಟ್ರಿಕಲ್ ಏಜೆನ್ಸಿ ಅಂಗಡಿಗೆ ಶಾಪ್ಗಳಿಗೆ ನಕಲಿ ಬಿಲ್ಗಳೆಲ್ಲ ಅಂಥವೆಲ್ಲ ಹಾಕ್ಕೊಂಡು ಕೇಸಿ ಒಂದು ಮಿನಿಮಮ್ ಅಂದರೆ ಮಾರ್ಚ್ 1 ತಿಂಗಳಲ್ಲಿ 22 ಲಕ್ಷ ಎತ್ಕೊಂಡು ತಿಂತಾರೆ. ಮತ್ತು ಇದೊಂದು ಇದೇ ಪ್ರಸ್ತುತ ತಿಂಗಳೊಳಗೆ 13ರಿಂದ 20 ಲಕ್ಷ ತನಕ ಎತ್ತುವಳಿ ಮಾಡ್ಯಾರ. ನಾವು ತಾಲೂಕ್ ಪಂಚಾಯತಿಗೂ ದೂರು ಕೊಟ್ಟಿವ್ರಿ, ಮತ್ತು ಜಿಲ್ಲಾ ಪಂಚಾಯತಿಗೂ ದೂರು ಕೊಟ್ಟಿವ್ರಿ. ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಿಲ್ಲ ಸರ್ ಅವರು. ಈಗ ಎಲ್ಲರ ಪ್ರಸ್ತುತ ಮೆಂಬರ್ಗಳು ಎಲ್ಲ ಕಲಿತು ಇದು ಮಾಡಿ ಸಲುವಾಗಿ ಇವಾಗ ಸ್ವಲ್ಪ ಬಿಸಿ ಮುಟ್ಟಿದ್ರು ಅವ್ರಿಗೆ. ಕೆಲವೊಂದು ಮತ್ತು ಇನ್ನೊಂದು ಬೀದಿ ದೀಪಗಳು ಪ್ರತಿಯೊಂದು 5 ಹಳ್ಳಿಗೆ ಬೀದಿ ದೀಪಗಳು ಹಾಕಿವಿ ಅಂತೇಳಿ ಕೇಸಿ ಮಿನಿಮಮ್ ಅಂದ್ರೆ ಒಂದು 5-6 ಲಕ್ಷ ಮೇಲೆ ಎತ್ತುವಳಿ ಮಾಡ್ಯಾರ ಸರ್. ಯಾವ ಒಂದು ಕಂಬಗಳಿಗೆ ಲೈಟ್ ಹಾಕಿಲ್ಲ ರೀ. ಇನ್ನೂ ಒಂದು ಏನಾದರೂ ಒಂದು ಸಮಸ್ಯೆ ವೈರಿಗೆ ಫಿಟ್ ಮಾಡೋಕ್ಕಂತೇಳಿ ಊರೊಳಗೆ ಬಂದಾಗ ಆ ಕಂಬಕ್ಕೆ ಲೈಟ್ ಇಲ್ಲ ರೀ, ನಾನು ಕೊಡಿಸ್ತೀನಿ ಇದು ಹಾಕ್ರಿ ಅಂತೇಳಿ ಕೇಸಿ ಲೈಟ್ ಕೊಟ್ರು ನಾವು ಹಾಕಲ್ಲ ಅಂತಾರೆ ರೀ. ಎಷ್ಟು ಎತ್ತುವಳಿ ಮಾಡಿರ್ತಾರೆ ಟೋಟಲ್? ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು 5-6 ಲಕ್ಷ ಎತ್ತುವಳಿ ಆಗ್ಯಾರ ಸರ್. 5 ಹಳ್ಳಿಗೆ ಬೀದಿ ದೀಪಗಳು ಹಾಕಿ ಅಂತೇಳಿ ಕೇಸಿ ಇದು ಮಾಡ್ಯಾರ ಸರ್, ಬಿಲ್ ಮಾಡ್ಯಾರ. ನೀವು ಹೋಗಿ ಗಮನಿಸ್ಬೋದು, ನೀವು ಯಾವ ಕಂಬಗಳಿಗೆ ಹೊಸ ಲೈಟ್ಗಳಿಲ್ಲ, ಏನಿಲ್ಲ ರೀ. ಇದಿಷ್ಟು ಇಲ್ಲಿ ಗ್ರಾಮಸ್ಥರ ಮತ್ತಾಗಿರುವಂಥದ್ದು. ಏನು ಪಂಚಾಯತ್ ರಾಜು ಗ್ರಾಮ ಪಂಚಾಯತಿಯ ಸಚಿವರು ಆಗಿರುವಂಥದ್ದು, ನಿಮ್ಮ ಏನು ಒಂದು ಗ್ರಾಮ ಮೆಂಬರ್ಗಳೇ ಇವತ್ತು ಈ ದೂರನ್ನು ಕೂಡ ಇವತ್ತು ಸಿಒ ಮತ್ತು ಸರ್ಕಾರಕ್ಕೆ ನೀಡ್ತಾ ಇರುವಂಥದ್ದು. ಇನ್ನಾದರೂ ಎಚ್ಚೆತ್ತುಕೊಂಡು ಇಂಥ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ತನಿಖೆ ಮಾಡಿ ಅವರನ್ನು ಒಂದು ಸಸ್ಪೆಂಡ್ ಮಾಡುವಂಥ ಕೆಲಸ ಮಾಡಿ ಇಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸ ಆಗಬೇಕನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರು ಮತ್ತು ನಮ್ಮದು ಕೂಡ ಆಶಯ ಆಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.